ಟಿಕ್ಪೆಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ದಿಲೀಪ್, ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇವತ್ತಿನ ಈ ಒಂದು ವಿಚಾರ ಇಟ್ಕೊಂಡು ಕೂಡ ನಾಳೆ ದಿನ ನಿಮ್ಮ ಅವ್ರ ಘಟಬಂಧನ ಗೆಲ್ಲುತ್ತೋ, ನೀವು ನಿತೀಶ್ ಕುಮಾರ್ ಗೆಲ್ತಾರೋ ಬೇರೆ ವಿಚಾರ. ಅಕಸ್ಮಾತ್ ನೀವು ಗೆದ್ದರೆ ಇದೇ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಹೇಳಿ? ಏನು ಹೇಳ್ತಾರೆ? ಇದೆಲ್ಲ ಕೊಡ್ತಾರೋ ಒಂದು ಕಾರಣ, ಈ ಥರ ಮತಚೋರಿ ಇಲ್ಲೂ ಮಾಡು, ಗೆದ್ದರು ಈ ಥರ ಮೋಸ ಮಾಡ್ಕೊಂಡೇ ಗೆಲ್ತಾ ಇದ್ದಾರೆ, ಹರಿಯಾಣನ ಹಿಂಗೆ ಮಾಡಿದ್ದು, ಕರ್ನಾಟಕನ ಹಿಂಗೆ ಮಾಡಿದ್ದೀವರು, ಎಲ್ಲ ಹಿಂಗೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ತಾರೆ. ಈ ಬ್ಲೇಮ್ ನೀವು ಎಲ್ಲಿವರೆಗೂ ತೊಗೊಂಡು ಹೋಗ್ತೀರಾ? ಅಕಸ್ಮಾತ್ ನೀವು ಸೋತ್ರಿ, ನೀವು ಸೋತ್ಬಿಟ್ರಿ, ಅಕಸ್ಮಾತ್ ನಿಮ್ಮ ಒಂದು ಕೂಟ ಸೋತೋದ್ರೆ ಇಷ್ಟೆಲ್ಲ ಮಾಡಿದ್ದಕ್ಕೇ ಚುನಾವಣೆ ಸರಿಯಾಗಿ ಆಯಿತು, ನಾವು ಗೆದ್ವಿ, ಇಲ್ದಿರೋ ಚುನಾವಣೆ ಸರಿಯಾಗಿ ಆಗ್ತಿರಲ್ಲ ಅಂತಾರೆ. ಎರಡು ಸೈಡ್ ವಾದ ಇದ್ದೇ ಇರುತ್ತೆ ಅಲ್ಲಿ. ಸರ್ ನೋಡಿ, ಯಾಕೆ ನೀವು ಕೌಂಟರ್ ಮಾಡಲ್ಲ? ಸರ್ ನೋಡಿ, ಸರಿ ಇಲ್ಲ, ಇದು ಸುಳ್ಳು ಹೇಳ್ತಾ ಇದ್ದಾರೆ, 2-3 ಸೆಂಟೆನ್ಸ್ ಅದು ಟ್ವಿಟರ್ ಮುಗಿದೋಯ್ತು. ನೀವು ಒಂದು ಮಾತು ಹೇಳಿದ್ರಿ, ಬಿಜೆಪಿ ಯಾಕೆ ಮೇಲ್ಮನವಿ ಸಲ್ಲಿಸಬಾರ್ದು ಅಥವಾ ಬಿಜೆಪಿ ಯಾಕೆ ಕೋರ್ಟ್ಗೆ ಹೋಗ್ಬಾರ್ದು ಅಂತ. ಸರ್ ನೋಡಿ, ಈಗ ಆರೋಪ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿ ಅಂತ ಮುಂದೆ ಬಂದಿರ್ತಕ್ಕಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರು. ಈಗ ಉದಾಹರಣೆಗೆ ನಾನು ಅನ್ಯಾಯಕ್ಕೊಳಗಾಗಿದೆ ಅಂತಂದ್ರೆ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿನೇ ಕೋರ್ಟ್ಗೆ ಹೋಗ್ಬೇಕು ಅಥವಾ ಕಾನೂನಾತ್ಮಕವಾಗಿ ಹೋಗ್ಬೇಕು, ಅಥವಾ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವತ್ತು ಹೋಗಲ್ಲ. ಇವ್ರ ಪ್ರಕಾರ ಬಿಜೆಪಿ ದೌರ್ಜನ್ಯ ಮಾಡಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈಗ ರಾಹುಲ್ ಗಾಂಧಿ ಅವರು ದೌರ್ಜನ್ಯಕ್ಕೊಳಗಾಗಿದ್ರೆ, ದೌರ್ಜನ್ಯ ಅಂತ ಹೇಳಿಲ್ಲ ರೀ ದಿಲೀಪ್, ಅವ್ರು ಹೇಳೋದೇನು ಗೊತ್ತಾ, ಫಲಾನುಭವಿ ಅಂತ. ಸರ್ ನಾನು ದೌರ್ಜನ್ಯ ಪದ ಮೋಸ ಮಾಡಿದೆ, ಫಲಾನುಭವಿ ದೌರ್ಜನ್ಯ ಪದ ಯಾಕೆ ಬಳಸ್ತಾರೆ? 22,000 ಹೋಗಿದ್ರೆ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಿಜೆಪಿಗೂ ಕಾಂಗ್ರೆಸ್ಗೂ ಇದ್ದದ್ದು 22,000 ಓಟ್. ಸರ್ ಹರಿಯಾಣ ವಿಚಾರ ಮಾತಾಡೋಣ. ಸರ್ ಹರಿಯಾಣ ಎಲೆಕ್ಷನ್ ಮುಗಿದು 1 ವರ್ಷ 1 ತಿಂಗಳಾಗಿದೆ. ಇದುವರೆಗೂ ಸಹ ಹರಿಯಾಣದ ರಾಜ್ಯಾಧ್ಯಕ್ಷ, ಅವರ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸ್ವತಃ ಒಪ್ಕೊಂಡಿದ್ದಾರೆ ಇದನ್ನ ಒಂದು ಈ ಸೋಲಿಗೆ ನಮ್ಮ ಒಳಜಗಳ ಕಾರಣ ಅಂತ ಹೇಳಿ. ಅದಾದ್ಮೇಲೆ 1 ವರ್ಷ ಆದ್ಮೇಲೂ ಸಹ ಸರ್, ಒಂದು ಚುನಾವಣೆ ಅಂತ ನಡಿಬೇಕಾದ್ರೆ ನೀವು ಒಂದು ಬೂತ್ ಬಗ್ಗೆ ಒಂದು ಡಯಾಗ್ರಾಮ್ ತೆಗೆದುಕೊಳ್ಳೋಣ ಸರ್. ಒಂದು ಬೂತ್ಗೆ ನಾನು ವೋಟ್ ಹಾಕೋಕೆ ಹೋಗ್ತೀನಿ ಅಂತಂದ್ರೆ ಫಸ್ಟ್ ಅಲ್ಲಿ ಏನಿರ್ತಾರೆ, ಆ ಒಂದು ಪಕ್ಷದ ಕಾರ್ಯಕರ್ತರು ಇರ್ತಾರೆ. ಆ ಪಕ್ಷದ ಕಾರ್ಯಕರ್ತರು ಏನ್ ಮಾಡ್ತಾರೆ, ಪಟ್ಟಿ ಹಿಡ್ಕೊಂಡು ಚೆಕ್ ಮಾಡ್ತಾರೆ, ದಿಲೀಪ್ ಎಷ್ಟನೇ ಒಳಗಡೆ ಇದ್ದಾನೆ, ಇವನೊಂದು ಲಿಸ್ಟ್ ಬರ್ಕೊಂಡು ಕೊಡೋಣ ಅಂತ ಹೇಳಿ. ಸೊ ಅದಾದ್ಮೇಲೆ ನಾವು ಒಳಗಡೆ ಹೋದ್ಮೇಲೆ ಏನ್ ಮಾಡ್ತಾರೆ, ಬೂತ್ ಏಜೆಂಟ್ಗಳು ಇರ್ತಾರೆ, ಇವ್ನು ಯಾರು ಒಳಗಡೆ ಬಂದಲ್ಲ, ಇವನು ದಿಲೀಪ ಅಥವಾ ಇವನ್ ಯಾರು ಬೇರೆ ಯಾವ್ದೋ ಅಮೆರಿಕದ ಮಾಡಲ್ಲ ಇವನು ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಆ ಚೆಕ್ ಮಾಡಾದ್ಮೇಲೆ ಅನುಮಾನ ಬಂದ್ರೆ ಇವನ್ ಯಾರೋ ಬೇರೆ ಊರನ್ನು ಬಂದ್ಬಿಟ್ಟಿದ್ದಾನೆ, ಆಚೆ ಹಾಕ್ರಿ ಅಂತ ಹೇಳ್ತಾರೆ, ಗಲಾಟೆ ಮಾಡ್ತಾರೆ. ಥರ್ಡ್ ಥಿಂಗ್, ಅದು ಮುಗಿದ್ಮೇಲೆ 3ನೇದೊಂದು ಸೆಕ್ಯೂರಿಟಿ, ಯಾವುದು ಅಲ್ಲಿರ್ತಕ್ಕಂಥವ್ರು ಚೆಕ್ ಮಾಡ್ತಾರೆ, ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು, ಇವನ್ ಸರಿ ಇದಾನ, ಇವಂದೇ ಕಾರ್ಡ, ಇವಂದೇ ಫೋಟೋನ, ಇವಂದೇ ಎಪಿಕ್ ನಂಬರ್ ಅಂತ ಚೆಕ್ ಮಾಡ್ತಾರೆ. ಸರ್ ಈ 3ನ್ನು ದಾಟ್ಕೊಂಡು ವೋಟ್ ಹಾಕ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನಾವು ಒಂದು ಯೋಚನೆ ಮಾಡಬೇಕು. ಮತ್ತೆ ಇವ್ರು 3ನ್ನು ದಾಟ್ಕೊಂಡು ವೋಟ್ ಹಾಕ್ಬಿಟ್ಟಿದ್ರೆ, ಸೊ 1 ವರ್ಷದಿಂದ ಇವ್ರು ಏನ್ ಮಾಡ್ತಾ ಇದ್ರು, ಇವ್ರು ಚುನಾವಣಾ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಯ್ತು. ಇದುವರೆಗೂ ಸಹ ಒಂದೇ ಒಂದು ಅರ್ಜಿನೂ ಸಹ ಚುನಾವಣಾ ಆಯೋಗಕ್ಕೆ ಹೋಗಿಲ್ಲ, ಒಂದೇ ಒಂದು ಅರ್ಜಿನೂ ಸಹ ಸಲ್ಲಿಸಿಲ್ಲ. ಇವ್ರು ಬೂತ್ ಏಜೆಂಟ್ ಆಗಿರ್ಲಿ, ಅಥವಾ ಲೋಕಲ್ ಕಾರ್ಯಕರ್ತರಾಗಿರ್ಲಿ, ಅಥವಾ ಪಾರ್ಟಿ ಅಧ್ಯಕ್ಷ ಆಗಿರ್ಲಿ, ಅಥವಾ ಅಲ್ಲಿರ್ತಕ್ಕಂಥ ಬೂತ್ ಏಜೆಂಟ್ ಆಗಿರ್ಲಿ, ಯಾರೂ ಸಹ ಸಲ್ಲಿಸಿಲ್ಲ. ಇವತ್ತು ಹೇಳ್ತಕ್ಕಂಥ ಅವಶ್ಯಕತೆ ಏನಿದೆ ಸರ್? ಇನ್ನೊಂದು ಮಹಾರಾಷ್ಟ್ರದ ಚುನಾವಣೆ, ಮಹಾರಾಷ್ಟ್ರದ್ದು ಅಲ್ಲೂ ಸಹ ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ರು. ವೋಟ್ ಚೋರಿ ಆಗಿದೆ ಅಂತ ಹೇಳಿದಾಗ ಆ ಲೋಕನೀತಿ ಮತ್ತೆ CSDC ರಿಪೋರ್ಟ್ ತೆಗೆದುಕೊಂಡು ದೊಡ್ಡದಾಗಿ ಬಿಂಬಿಸಿದ್ರು ಇದೇ ರಾಹುಲ್ ಗಾಂಧಿ ಅವರು. ಸೊ ಇಲ್ಲಿ ನೋಡಿ, ದೊಡ್ಡ ಮತಚೋರಿ ಆಗ್ಬಿಟ್ಟಿದೆ, ನಂತರ ಒಂದು ರಿಪೋರ್ಟ್ ಕಾರ್ಡ್ ಇದೆ ಅಂತ ಹೇಳಿ ಆ ಲೋಕನೀತಿ ಮತ್ತೆ CSDC ಅವರೇ ಬಂದು ನೇರವಾಗಿ ಒಪ್ಕೊಂಡ್ರು, ಸ್ವಾಮಿ ಇದ್ರ ತಪ್ಪಾಗ್ಬಿಟ್ಟಿದೆ, ಇದು ರಾಂಗ್ ಡೇಟಾ, ನಮಗೆ ಕ್ಷಮಿಸ್ಬಿಡಿ ಅಂತೇಳಿ ಅವರೇ ಒಪ್ಕೊಂಡ್ರು. ಇನ್ನ ಆಳಂದಕ್ಕೆ ಬಂದ್ರು, ಆಳಂದದಲ್ಲಿ 6,018 ಮತಗಳನ್ನ ಡಿಲೀಟ್ ಮಾಡಲು ಪ್ರಯತ್ನ ಪಟ್ಟಿದ್ರು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸ್ವತಃ ಎಲೆಕ್ಷನ್ ಕಮಿಷನ್ ಬಂದು ಹೇಳ್ತು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಆಫ್ ಎಲೆಕ್ಷನ್ ಕಮಿಷನ್, ಅವ್ರು ಏನ್ ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ. ಸೊ ಎಲೆಕ್ಷನ್ ಕಮಿಷನ್ ಅಂತ ಹೇಳಿತ್ತು, ಹೌದು 6,018 ಡಿಲೀಟ್ ಮಾಡಕ್ಕೆ ಬಂದಿದ್ದು ಸತ್ಯ, ಅದ್ರೊಳಗಡೆ ಕೇವಲ ಸತ್ಯವಾಗಿದ್ದವು 24, ನಾವು 24ನ ಡಿಲೀಟ್ ಮಾಡಿದೀವಿ, ಮಿಕ್ಕದವನ್ನ ನಾವು ಹಂಗೆ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಆದ್ಮೇಲೆ ಕೀಪ್ ಇನ್ ಮೈಂಡ್, ನೋ ಕಂಪ್ಲೇಂಟ್ ಆದ್ಮೇಲೆ ಮತ ಡಿಲೀಟ್ಗೆ 86 ರೂಪಾಯಿ, 80 ರೂಪಾಯಿ, 80 ರೂಪಾಯಿ, ಅದನ್ನೇ ಸರ್ 80 ರೂಪಾಯಿ ತೆಗೆದುಕೊಂಡು 6,000 ನರೇಶನ್ ಮಾತಾಡ್ತೀನಿ. ನೀವೇನು ಸಾರಾಸಗಟಾಗಿ ಅವ್ರ ಸಮೀಕ್ಷೆ ನಂಬಿಕೊಂಡು ಯಾರಾದ್ರೂ ಈ ತರ ವರದಿ ಮಾಡಿದ್ದಿದ್ರೆ, ಸಮೀಕ್ಷೆ ಅವ್ರಂಗೆ ಹೇಳ್ಬಿಟ್ಟಿದ್ರು, ಲೋಕನೀತಿ ಬೇಕ್ರಿ, ಸಮೀಕ್ಷೆ ನಂಬಿಕೊಂಡು ಏನಾದರೂ ರಾಹುಲ್ ಗಾಂಧಿ ಮಾತಾಡ್ಬಿಟ್ರೆ ಈ ಪ್ರಪಂಚದ ಅತಿ ದೊಡ್ಡ ಜೋಕರ್ ಆಗ್ಬಿಡ್ತಾರೆ ರಾಹುಲ್ ಗಾಂಧಿ. ಪ್ರಪಂಚದ ಅತಿ ದೊಡ್ಡ ಜೋಕರ್. ಸಮೀಕ್ಷೆಗಳು ಹಿಂಗೆ ವರದಿ ಕೊಟ್ಟಿದ್ದು ನನಗೆ, ನಾನು ಇವ್ರಿಗೆ ಸೋಲ್ಸ್ಬಿಟ್ರು ಅಂತನೋ. ಇಲ್ಲಿರೋ ಡೇಟಾ ಇದೆಯಲ್ಲ ದಿಲೀಪ್, ಈ ಡೇಟಾ ತೋರಿಸ್ತಾ ಇದಾರಲ್ಲ ಅವರು, ನಾನು ಮಹಾರಾಷ್ಟ್ರದ ಹೇಳ್ತಾ ಇದ್ದೀನಿ ಸರ್, ಸಮೀಕ್ಷೆದು ಮಹಾರಾಷ್ಟ್ರ ಹೇಳಿದ್ರು ನಂದು ಇದೇ ಮಾತು, ಹರಿಯಾಣ ಹೇಳಿದ್ರು ಇದೇ ಮಾತು, ಮಹದೇವಪುರ ಹೇಳಿದ್ರು ನಂದು ಇದೇ ಮಾತು. ಇದನ್ನೇನಾದರೂ ಅಪ್ಪಿ ರಾಹುಲ್ ಗಾಂಧಿ ಯಾರೋ ಸಮೀಕ್ಷೆಯಲ್ಲಿ ವರದಿ ಕೊಟ್ಟುಬಿಟ್ಟಿತ್ತು ಅಂತ ಏನಾದ್ರು ಪ್ರೆಸೆಂಟ್ ಮಾಡಿಬಿಟ್ರೆ ಈ ಪ್ರಪಂಚದ ಅತಿ ದೊಡ್ಡ ಜೋಕರ್ ಆಗಿಬಿಡ್ತಾರೆ ಅವರು. ಪ್ರಶ್ನೆ ಹಂಗಿಲ್ಲ. ಇಲ್ಲಿ ಚುನಾವಣಾ ಆಯೋಗಕ್ಕೆ ನಾವು ಮಾಹಿತಿ ಕೇಳಿದ್ರೆ ತಿಂಗಳುಗಟ್ಟಲೆ ಸತಾಯಿಸಿದ್ರು, ನಾವು ಈ ಡೇಟಾ ಕೊಟ್ಟುಬಿಟ್ರೆ ನಿನಗೆ 280 ವರ್ಷ ಬೇಕಾಗುತ್ತೆ ಓದೋಕ್ಕೆ ಅಂತ ಹೇಳಿದ್ರು. ಒಬ್ಬರಂತೂ 1500 ವರ್ಷ ಅಂದ್ಬಿಟ್ಟಿದ್ರು. ಎಷ್ಟು ವರ್ಷ ಆದರೂ ಬಿಡುತ್ತೆ, ನಮ್ಮ ಹಣೆ ಬರಕಣಪ್ಪ ನೀನು ಕೊಡು ಅಂತ ನಾನು ಕೇಳಿದ ಮೇಲೆ ಚುನಾವಣೆ ಕೊಟ್ಟರು.
ಡೇಟಾ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದಾಗ, ಚುನಾವಣಾ ಆಯೋಗದ ಮೇಲೆ ಈ ಥರ ಅವಮಾನ ಆದಾಗ ಕಂಪ್ಲೇಂಟು ಇನ್ನೊಂದು ಮತ್ತೊಂದು ಲೀಗಲ್ ಪ್ರೊಸೀಜರ್ಸು ಸೆಕೆಂಡ್ರಿ. ಚುನಾವಣಾ ಆಯೋಗ ಬಂದೇ ಹೇಳಬೇಕಾಗಿತ್ತು, ದಿಲೀಪ್ ನೀನು ಕೊಟ್ಟಿರೋದು ಸುಳ್ಳು ಹೇಳ್ತಾ ಇದ್ದೀನಿ ನೀನು ಅಂತ. ಅವ್ರ ಹತ್ರ ಡೇಟಾ ತಾನೇ ಕೊಟ್ಟಿರೋದು, ಅದು ನಿರೂಪಿಸಬೇಕಾಗಿತ್ತು. ಪಾರ್ಟ್ 1 ಬರುತ್ತೆ. ನೀವೇನು ಹೇಳಿದ್ರಿ, 3 ಸ್ಟೇಜಸ್ ಅಂತ ಹೇಳಿದ್ರಿ. ರಾಹುಲ್ ಗಾಂಧಿ ನನ್ನ ಹೇಳಿದ ವಿಚಾರ ಏನು ಗೊತ್ತಾ, ಒಂದು ಫೋಟೋ ಇದೆ, ಒಂದು ಕಡೆ ಸ್ವೀಟಿ, ಇನ್ನೊಂದು ಕಡೆ ಇನ್ನೊಂದು ಯಾವುದೋ ಹೆಸರು, ಇನ್ನೊಂದು ಕಡೆ ನಿರ್ಮಲಾ, ಇನ್ನೊಂದು ಕಡೆ ರಶ್ಮಿ, ಈ ಥರ ಹೆಸರು ಹೇಳ್ಕೊಂಡು ಬಂದಾಗ ಒಂದೇ ಬೂತ್ಗೆ ಬಂದುಬಿಟ್ಟು ದಿಲೀಪ್ ಕೂತಿರ್ತಾರೆ ಬೂತ್ ಏಜೆಂಟು, ಒಂದೇ ಬೂತ್ಗೆ ಅದೇ ಫೋಟೋ ತಗೊಬರೋದು ಸ್ಮಿತಾ ಅನ್ನೋದು, ಅದೇ ವೋಟರ್ ಐ ಡಿ ತಗೊಬರೋದು ರಶ್ಮಿ ಅನ್ನೋದು, ನಿರ್ಮಲಾ ಅನ್ನೋದು, XYZ ಅನ್ನೋದು. ಹಂಗೆ ಮಾಡಿಲ್ಲ ಇಲ್ಲಿ. 22 ಬೇರೆ ನೋಡಿ, ಅದೇನೆ ಕಬಿ ಸೀಮಾ, ಕಬಿ ಸ್ವೀಟಿ, ಕಬಿ ಸರಸ್ವತಿ, ಈ ಥರ 22 ಬೇರೆ ಬೇರೆ ಬೂತ್ಗಳಲ್ಲಿ ಮತಗಟ್ಟೆಗಳಲ್ಲಿ ಈ ಮಹಿಳೆಯ ಈ ಥರದೊಂದು ಗುರುತಿನ ಚೀಟಿ ಫೋಟೋ ಇದೆ, ಮತ ಚಲಾಯಿಸಿದ್ದಾರೆ. Yes. ಬರೀ ಫೋಟೋ ಇರೋದು ವಿಷಯ ಅಲ್ಲ ಅಲ್ಲಿ, ಕೇಳಿಸ್ಕೊಳ್ಳಿ, ಕೀಪ್ ಇನ್ ಮೈಂಡ್, ಕೇಳಿಸ್ಕೊಳ್ಳಿ. ಬರೀ ಫೋಟೋ ಇರೋದು ವಿಷಯ ಅಲ್ಲ ಅಲ್ಲಿ, ಅಷ್ಟು ಸರಳವಾಗಿಲ್ಲ. ಬರೀ ಫೋಟೋ ಇದ್ದುಬಿಟ್ರೆ ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಮತ ಚಲಾವಣೆ ಆಗಿದೆ ಅಂತ ರಾಹುಲ್ ಗಾಂಧಿ ಮಾಹಿತಿ ಇದು. ಮತ ಚಲಾಯಿಸಿದ್ದಾಗ ಈ ಹುಡುಗಿ ಬಿಹಾರದವಳು ಅಲ್ಲ, ಕರ್ನಾಟಕದವಳು ಅಲ್ಲ, ಈ ದೇಶದವಳೇ ಅಲ್ಲ, ಬ್ರೆಜಿಲ್ ಮಾಡೆಲ್ ಅಂತ ಹೇಳಿದ್ರು. ಆಯಿತು, ಭಾಗ ಇದೊಂದು ಇಟ್ಕೊಳ್ಳೋಣ. ಮ್ಯಾಥೇಸ್ ಫೆರರೋ ಅಂತ ಹೇಳಿದ್ರು. ಆ ಹುಡುಗಿ ಕೂಡ ಇವತ್ತು ಬಂದು ಮಾತಾಡಿದೆ, ನೋಡಿ ಇಂಡಿಯಾದಲ್ಲಿ ನನ್ನನ್ನೇ ಮತದಾರನಾಗಿ ಮಾಡಿಬಿಟ್ಟಿದ್ದಾಳೆ ಅಂತ ಈ ಮಾಡೆಲ್ ಕೂಡ ಬಂದು ಹೇಳಾಯಿತು. ಪಾಯಿಂಟ್ ಏನು ಬಂತಿಲ್ಲಿ? ಪಾಯಿಂಟ್ ಬಂದಿದ್ದು ಇಷ್ಟೇ ವಿಷಯ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಥರದ್ದು ಫೇಕನ್ನು ಯಾರು ಕ್ರಿಯೇಟ್ ಮಾಡೋದು? ಸಪೋಸ್ ನಾನು ನಿಮಗೊಂದು ಮಾತು ಕೇಳ್ತೀನಿ, ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತೀರಿ ದಿಲೀಪ್, ನೀವು ನಿಮ್ಮ ಮನೆಗೆ ಆಧಾರ್ ಕಾರ್ಡ್ ಕಾಪಿ ಬರುತ್ತೆ. ದಿಲೀಪ್ ಫೋಟೋ ಬದಲಿಗೆ ಇನ್ಯಾವುದೋ ಫೋಟೋ ಬಂದುಬಿಟ್ಟಿದ್ರೆ ನೀವೇನು ಹೇಳ್ತೀರಿ? ಆಧಾರ್ ಕಾರ್ಡ್ ಅವ್ರನ್ನ ತಲೆಗೆಲೆ ಕೆಟ್ಟಿದೆಯಾ ನಾನು ದಿಲೀಪ್ ಅಂದರೆ ಅಂತ ಕೇಳ್ತಿರ್ತಾನೆ. ಇದರಲ್ಲಿ ಈ ಥರದ್ದು ಬಳಸ್ಕೊಂಡು ನಕಲಿ ಮತದಾನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ. ಚುನಾವಣಾ ಆಯೋಗ ಏನು ಹೇಳಬೇಕು? ಯಾರು ಮತನೇ ಚಲಾಯಿಸಿಲ್ಲ, ಕಣ್ತಪ್ಪಿಂದ ಆ ಥರದ್ದೊಂದು ಫೋಟೋ ಪ್ರಿಂಟ್ ಆಗಿಬಿಟ್ಟಿದೆ, ನಾನು ನಿನಗೆ ವಿಡಿಯೋ ಕೊಡ್ತೀನಿ ಬಾ, CCTV ಫುಟೇಜ್ ನಾನು ಕೊಡ್ತೀನಿ ಬಾರಪ್ಪ, ಈ ಥರದ ಹುಡುಗಿನೂ ಬಂದಿಲ್ಲ, 22 ಕಡೆ ವೋಟು ಮಾಡಿ ಅಂತ ಹೇಳಬೇಕಿತ್ತು. ಆ CCTV ಗೌಪ್ಯತೆ, ಸ್ತ್ರೀಯರ ಗೌಪ್ಯತೆ, ಸಹೋದರಿಯರು, ತಾಯಂದಿರು, ಎಷ್ಟು ದಿನ ಈ ನಾಟಕಗಳು ಆಡ್ಕೊಂಡಿರೋದ್ರಿ? ಯಾರಾದರೂ ಸರಿ ಇದನ್ನು ಒಬ್ಬ ಪ್ರಶ್ನೆ ಕೇಳಿದಾಗ ಮುಖಕ್ಕೆ ಕೊಡ್ದಂಗೆ ಉತ್ತರ ಕೊಡ್ಬೇಕ್ರಿ. ಲೆಟ್ ಮಿ ಟಾಕ್ ಸರ್. ನೋಡಿ, ಚುನಾವಣಾ ಆಯೋಗ ಅದ್ರ ಬಗ್ಗೆ ಇನ್ನು ಹರಿಯಾಣದ ಏನು ಮತಚೋರಿ ಬಗ್ಗೆ ಮಾತನಾಡಿದಾರೋ, ಹೈಡ್ರೋಜನ್ ಬಾಂಬ್ ಬಗ್ಗೆ ಇದುವರೆಗೂ ಸಹ ರಿಪ್ಲೈ ಕೊಟ್ಟಿಲ್ಲ. ಕೊಡುತ್ತೆ, 100% ಕೊಟ್ಟೇ ಕೊಡುತ್ತೆ. ಬಿಹಾರ ಮುಗಿದೋಗ್ಬಿಡ್ಬೇಕು ಅವಾಗ. ಅಲ್ಲ, ಒಂದ್ ನಿಮಿಷ ಸರ್. ಬಿಹಾರದ ಅಕಸ್ಮಾತ್ ಏನಾದ್ರೂ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ ಅಂದ್ರೆ ಬಿಹಾರ ಚುನಾವಣೆಯಲ್ಲಿ ಇವ್ರಿಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ನವರಿಗೆ. ಮತ್ತೆ ಅದ್ರ ಜೊತೆಗೆ ಇವತ್ತು ಇದೇ ಬ್ರೆಜಿಲ್ ಮಾಡೆಲ್ ವಿಚಾರ ನೀವು ಮಾತನಾಡ್ತಿದ್ದೀರಿ. ಇವತ್ತೊಬ್ರು ಪೂನಮ್ ಅಂತಕ್ಕಂಥ ಒಬ್ರು ಹೆಣ್ಮಗಳು ಬಂದು ಮಾತಾಡಿದಾಳೆ. ಸೊ ನೋಡಿ, ನನಗೆ ಇಲ್ಲಿ ತೋರಿಸ್ತಿರ್ತಕ್ಕಂಥ ಫೋಟೋ, ಆ ಫೋಟೋದಲ್ಲಿ ಈ ಒಂದು ಇದ್ರೊಳಗಡೆ ಬ್ರೆಜಿಲ್ ಮಾಡೆಲ್ ಫೋಟೋ ಅಂತ ಇದೆ. ನನ್ನ ಹತ್ರ ಒಂದು ಒರಿಜಿನಲ್ ಕಾರ್ಡ್ ಇದೆ ನೋಡಿ, ಇದ್ರೊಳಗಡೆ ನಂದೇ ಫೋಟೋ ಇದೆ, ಬಟ್ ಇಲ್ಲಿ ಬೇರೆ ಇದೆ ಅಂತ ಹೇಳ್ತಾ ಇದ್ದಾಳೆ ಆ ಹೆಣ್ಮಗಳು ಬಂದು ಹರಿಯಾಣದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ರಾಹುಲ್ ಗಾಂಧಿ ಅವ್ರು ತೋರಿಸ್ತಿರೋದು ತಪ್ಪ ಅಥವಾ ಚುನಾವಣಾ ಆಯೋಗದ ಬಳಿ ಇರೋದು ರಾಂಗ್, ಅದು ಇದು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು? ಮತ್ತೆ ಪದೇ ಇದನ್ನ ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿ ಮಸ್ಟ್ ಗೋ ಟು ಲೀಗಲ್ ಟರ್ಮ್ಸ್, ಮಸ್ಟ್ ಗೋ ಟು ಲೀಗಲ್